ಏನ್ರಿ ಇವರು ಹಿಂಗ ಆಡ್ತಿದ್ದಾರೆ? ಲವ್ ಇಟ್ ಫಸ್ಟ್ ಸೈಟ್ ತರ ಮಾಡ್ರಿ ಅಂದ್ರೆ ಲವ್ ಇಟ್ ಫಸ್ಟ್ ಫೈಟ್ ತರ ಮಾಡ್ತಾವ್ರೆ. ಸರ್ ಇಷ್ಟೆಲ್ಲ ಆದ್ಮೇಲೂ ಇವ್ರಿಬ್ಬರನ್ನೇ ಹಾಕೊಂಡು ಡ್ರಾಮಾ ಮಾಡಿಸ್ತೀರಾ ಸರ್? ಎಸ್, ಚಾಲೆಂಜ್ ಚಾಲೆಂಜ್. ರೆಡಿ ವಲ್ಲಭ? ನೋಡಿ, ದುಷ್ಯಂತ ಕಾಡಲ್ಲಿ ಬೇಟೆ ಆಡೋದಕ್ಕೆ ಅಂತ ಬರುವಾಗ ಅದು ಕಣ್ವರ ಆಶ್ರಮ ಜಾಗ, ಅಲ್ಲಿ ಬೇಟೆ ಆಡಬಾರ್ದು ಅಂತ ಕಣ್ವರ ಶಿಷ್ಯರಿಂದ ದುಷ್ಯಂತನಿಗೆ ಗೊತ್ತಾಗುತ್ತೆ. ಅವಾಗ ದುಷ್ಯಂತನಿಗೆ ಇಲ್ಲಿ ಆತಿಥ್ಯನ ಸ್ವೀಕಾರ ಮಾಡಬೇಕಂತ ಆಶ್ರಮದಿಂದ ಆಮಂತ್ರಣ ಬರುತ್ತೆ. ಅವಾಗ ದುಷ್ಯಂತ ಆಶ್ರಮದ ಕಡೆ ಹೋಗ್ತಾ ಅಲ್ಲಿ ಅಕಸ್ಮಾತ್ ಆಗಿ ಅವನ ಕಣ್ಣಿಗೆ ಶಾಕುಂತಲೆ ಕಾಣಿಸ್ತಾಳೆ. ಗಾಳಿಗೆ ಹಾರ್ತಾ ಇರೋ ಅವಳ ಮುಂಗುರುಳು, ಕೈಯಲ್ಲಿ ಹಿಡಿದಿರೋ ಆ ನಗುಮುಖ, ಅದೆಲ್ಲವನ್ನ ನೋಡಿದ ದುಷ್ಯಂತ ನಿಂತಲ್ಲೇ ಕಳೆದು ಹೋಗ್ಬಿಡ್ತಾನೆ. ಅದೇ ಟೈಮಿಗೆ ಒಂದು ದುಂಬಿ ಹಾರಿ ಬಂದು ಶಾಕುಂತಲೆಗೆ ಕಾಟ ಕೊಡೋದಕ್ಕೆ ಶುರು ಮಾಡುತ್ತೆ. ಆವಾಗ ಶಾಕುಂತಲೆ ಹೆದರ್ಕೊಂಡು ತಪ್ಪಿಸ್ಕೊಳ್ಳೋದಕ್ಕಂತ ಹಿಂದೆ ಬಂದು ದುಷ್ಯಂತನಿಗೆ ಡ್ಯಾಶ್ ಹೊಡೆಯುತ್ತಾಳೆ. ಆಗ ಶಾಕುಂತಲೆ ದುಷ್ಯಂತನನ್ನು ನೋಡ್ತಾಳೆ, ದುಷ್ಯಂತ ಶಾಕುಂತಲೆಯನ್ನು ನೋಡ್ತಾನೆ. ಶಾಕುಂತಲೆ ದುಷ್ಯಂತನ ಕಣ್ಣುಗಳನ್ನ ನೋಡ್ತಾ ಇದ್ದಾಗೆ ದುಷ್ಯಂತನೊಳಗಡೆ ಶಾಕುಂತಲೆ ಪರವಶಳಾಗುತ್ತೆ. ಹಾಗೆ ಅವರಿಬ್ಬರಿಗೂ ಲವ್ ಅಲ್ಲಿ ಫಸ್ಟ್ ಸೈಟ್ ಆಗುತ್ತೆ. ನಿಧಾನಕ್ಕೆ ಹತ್ರ ಬರ್ತಾರೆ. ಸರ್ ನೆಕ್ಸ್ಟ್ ಏನಾಗುತ್ತೆ ಅದನ್ನ ಹೇಳಿ ಸರ್, ಕ್ಯೂರಿಯಾಸಿಟಿ ತಡ್ಕೊಳಕ್ ಆಯ್ತಲ್ಲ. ಅಷ್ಟೇ ಸೀನು ಮಾಡ್ತಿರಲ್ವಾ? ಈಗ ನಾನು ಎಕ್ಸ್ಪ್ಲೇನ್ ಮಾಡಿರೋ ಸೀನ್ ಇಬ್ರು ಮಾಡಿ ತೋರಿಸ್ಬೇಕು. ಓಕೆನಾ? ಓಕೆಮ್ಮ, ರೆಡಿ ರೆಡಿ ರೆಡಿ. ಸರ್ ಇದು ಬೇಕಾಗಿತ್ತಾ? ಈ ಕ್ವಶನ್ ನಿನಗ್ ಬೇಕಾಗಿತ್ತಾ? ಬೇಡ ಬಿಡಿ. ಅಮೂಲ್ಯ, ಸ್ವಲ್ಪ ಅಲ್ಲೇ ಆ ಕಡೆ ಅಮ್ಮ. ಕೈಯಲ್ಲಿ ಬಿಂದಿಗೆ ಇರುತ್ತೆ, ಹಾಗೆ ಮುಂಗುರುಳನ್ನ ಹೀಗೆ ಸರ್ಸಮ್ಮ. ಅಲ್ಲಿ ಗಿಡಕ್ಕೆ ನೀರು ಹಾಕ್ತಾ ಇರ್ತೀಯ. ಸರ್ ಇಲ್ಲಿ ಗಿಡನೇ ಇಲ್ಲ, ಎಲ್ಲಿಗೆ ನೀರ್ ಹಾಕೋದು? ಅಯ್ಯೋ, ಫೀಲ್ ಮಾಡ್ಕೋಬೇಕಮ್ಮ. ಗುಡ್ 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 ಆರ್ಟಿಸ್ಟ್. ಕೇಳಿ ತಗೋಬೇಕು. ಇದೆ ಅಮ್ಮ ಗಿಡ. ಇನ್ನು ನೀರು ಎಲ್ಲಿ ಅಂತ ಕೇಳ್ಬೇಡಮ್ಮ, ಇದೆ ಅಂತ ಫೀಲ್ ಮಾಡಿ ಸುರಿಬೇಕು. ಗೊತ್ತಾಯ್ತಾ? 1 2 3 ಆಕ್ಷನ್. ಹಾಕಮ್ಮ, ಫೀಲ್ ಮಾಡ್ಕೋಬೇಕು. ಇನ್ನು ನಗು. ದುಷ್ಯಂತ ಬರ್ತಾ ಇದ್ದಾನೆ. ದುಷ್ಯಂತ ಫೀಲ್ ಮಾಡಪ್ಪ. ಸುಮ್ಮನೆ ಇರಿ ಸರ್ ನೀವು. ಶಾಕುಂತಲ, ನಿನ್ನ ಹತ್ರ ಹಾಗೆ ಒಂದು ದುಂಬಿ ಹಾರಿ ಬರ್ತಾ ಇದೆ ಅಮ್ಮ. ಕಾಟ ಕೊಡ್ತಾ ಇದೆ. ಬಂತು ಮುಖದ ಹತ್ರ, ಕಾಟ ಕೊಡ್ತಾ ಇದೆ. ಬಂತು, ಈ ಕಡೆ ಬಂತು. ಎದುರು ನೋಡ್ತಾ ಇರಿ. ನಿನ್ನ ಅವಳು, ಅವನನ್ನ ನೀನು. ಕ್ಲೋಸ್ ಅಪ್. ಸರ್ ಕಟ್ ಸರ್ ಕಟ್. ಏನಪ್ಪ? ಖರಾಬು. ಹೌದು ಕಣೆ, ಖರಾಬು ಬಸ್ಸು ಖರಾಬು. ಸುಮ್ನೆ ಹುಡುಗು, ಇಲ್ಲ ಬೇಡ ಒಡಗು. ನಾನ್ ಯಾಕೆ ಹೋಗ್ಲಿ? ನಿನಗೆ ಡ್ರಾಮಾ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ನೀನ್ ಹೋಗು. ಸರ್ ನಾನಂತೂ ಈ ಡ್ರಾಮಾ ಮಾಡಲ್ಲ ಸರ್. ಓ, ನನ್ ಪರ್ಫಾರ್ಮೆನ್ಸ್ ಮುಂದೆ ನೀನ್ ಕಾಣಲ್ಲ ಅಂತ ಭಯನಾ? ಓ, ಏನ್ ಮಿನುಗುತ್ತಾರೆ ಕಲ್ಪನಾ ರೇಂಜುಳು. ಕಾಣಲ್ವಂತೆ ನಾವು. ಸೈಡ್ ಹೋಗಲ್ಲ. ಹೋಗಲ್ಲ ಕಾಡ್ ಪಾಪ. ನೀನೇನು ಎರಡು ಕನ್ಸು ಅಣ್ಣವ್ರು ಅನ್ಕೊಂಡಿದ್ಯಾ? ಹೋಗಲ್ಲ. ಹೌದು ಕಡೆ, ಅಣ್ಣವ್ರೇನೆ. ಏನ್ ಇವಾಗ? ಏನ್ರಿ ಇವರು ಹಿಂಗ ಆಡ್ತಿದ್ದಾರೆ? ಲವ್ ಇಟ್ ಫಸ್ಟ್ ಸೈಟ್ ತರ ಮಾಡ್ರಿ ಅಂದ್ರೆ ಲವ್ ಇಟ್ ಫಸ್ಟ್ ಫೈಟ್ ತರ ಮಾಡ್ತಾವ್ರೆ. ಸರ್ ಇಷ್ಟೆಲ್ಲ ಆದ್ಮೇಲೂ ಇವ್ರಿಬ್ಬರನ್ನೇ ಹಾಕೊಂಡು ಡ್ರಾಮಾ ಮಾಡಿಸ್ತೀರಾ ಸರ್? ಎಸ್, ಚಾಲೆಂಜ್ ಚಾಲೆಂಜ್ ಚಾಲೆಂಜ್.
ಏನ್ ನಂದಕುಮಾರ್ ಅವರೇ, ಏನು ಹೇಳ್ತಾನೆ ಇಲ್ಲ? ಇಂಥ ಒಳ್ಳೆ ಆಫರ್ನ ಯಾವ ಹುಡುಗಿ ತಂದೆ ತಾನೇ ಕೊಡ್ತಾನೆ? ಆದ್ರೆ ನಾನು ನನ್ನ ಮಗಳು ಮತ್ತೆ ಖುಷಿ ಕೊಡ್ತಾ ಇದ್ದೀನಿ. ನಿಜನೇ, ನನಗೆ ಯಾರಾದ್ರೂ ಈ ತರ ಆಫರ್ ಕೊಟ್ಟಿದ್ರೆ ನಾನು ಕಣ್ಣು ಮುಚ್ಕೊಂಡು ಒಪ್ಕೊಂಡ್ಬಿಡ್ತಾ ಇದ್ದೆ. ಏನ್ ಮಾಡ್ಲಿ ನಾನೀಗ? ಮಾಧವ ನಮ್ಮಿಂದ ದೂರ ಆಗೋದನ್ನ ನಾನು ಒಪ್ಕೋಬೇಕಾ? ಒಳ್ಳೆ ಹುಡುಗಿ, ಒಳ್ಳೆ ಸಂಬಂಧ ಬಂದಿದೆ. ಇದೊಂದು ಕಾರಣಕ್ಕೆ ನಾನು ಬೇಡ ಅಂದ್ರೆ ಮಾಧವ ಮದ್ವೆ ಆಗದೆ ಹಾಗೆ ಉಳಿದು ಬಿಡೋಲ್ವಾ? ನಾನು ಈ ಸಂಬಂಧ ಒಪ್ಕೊಂಡ್ಬಿಡ್ತೀನಿ. ಶ್ರೀಶೈಲ್ ಅವರೇ, ನಮಗೆ ಈ ಸಂಬಂಧ ಒಪ್ಪಿಗೆ ಇಲ್ಲ ಸರ್. ಒಪ್ಪಿಗೆ ಇಲ್ವಾ? ನೀವು ಸರಿಯಾಗಿ ಕೇಳಿಸ್ಕೊಂಡ್ರಿ ಸರ್. ನನಗೆ ಮನಸ್ಫೂರ್ತಿಯಾಗಿ ಈ ಸಂಬಂಧ ಒಪ್ಪಿಗೆ ಇಲ್ಲ. ಸರ್, ಒಬ್ಬ ತಂದೆಯಾಗಿ ತನ್ನ ಮಗಳಿಗೋಸ್ಕರ ಏನ್ ಯೋಚನೆ ಮಾಡ್ಬೇಕೋ ಅದನ್ನೇ ಮಾಡ್ತಿದ್ದೀರಾ. ಆದ್ರೆ ಅದಕ್ಕೋಸ್ಕರ ನಮ್ಮ ಕುಟುಂಬನ ಒಡೆಯೋದು ತಪ್ಪು ಸರ್. ಮರದಿಂದ ಒಂದು ರೆಂಬೆನೋ, ಕೊಂಬೆನೋ, ಬೇರೋ, ಬಳ್ಳಿನೋ ಬೇರೆ ಆಗೋದ್ರೆ ಅದು ಪರಿಪೂರ್ಣ ಮರವಾಗಿ ಉಳಿಯತ್ತಾ ಸರ್? ಹಾಗೆ ಸರ್, ಒಬ್ರು ಮನೇಲಿಲ್ಲ ಅಂದ್ರೂ ನಮ್ಮನೆ ಮನೆ ಅಂತಾನೆ ಅನ್ಸಲ್ಲ ಸರ್. ಅಷ್ಟಕ್ಕೂ ನಮ್ಮನೆ ಹೆಸರೇನ್ ಗೊತ್ತಾ? ನಂದ ಗೋಕುಲ. ಅಂದ್ರೆ ಎಲ್ರೂ ಒಗ್ಗಟ್ಟಾಗಿ, ಒಂದಾಗಿ, ಖುಷಿಯಾಗಿ ನಗ್ನಗ್ತಾ ಇರುವಂತಹ ಒಂದು ಜಾಗ. ಆ ಮನೆಯಿಂದ ನಾನೇ ಹೊರಗೆ ಬಂದ್ರೆ ನಂದಗೋ ಹೆಸರಿಗೆ ಏನ್ ಅರ್ಥ ಉಳಿಯತ್ ಸರ್? ಮನೆ ಅಂದ್ರೆ ಬರೀ ಒಂದು ಕಟ್ಟಡ ಅಲ್ಲ ಸರ್. ಸಂಬಂಧ, ಪ್ರೀತಿ, ಹೊಂದಾಣಿಕೆ, ಒಗ್ಗಟ್ಟು ಇವೆಲ್ಲ ಬೆಸುತ್ಕೊಂಡಿರೋ ಗೂಡು. ಈ ಮದುವೆಯಿಂದಾಗಿ ನನ್ನ ತಂದೆ, ತಾಯಿ, ತಮ್ಮಂದ್ರು, ತಂಗಿ ಇವ್ರನ್ನೆಲ್ಲ ಬಿಟ್ಟು ಬರ್ಬೇಕು ಅನ್ನೋದಾದ್ರೆ ನನಗೆ ಮದ್ವೆನೇ ಬೇಡ ಸರ್. ಜ್ಯೋತಿ, ನಿನ್ ಮನ್ಸಲ್ಲಿ ಏನಿದೆ ನನ್ಗೆ ಗೊತ್ತಿಲ್ಲ ಪುಟ್ಟ. ಆದ್ರೆ ನೀನ್ ಆ ಹುಡುಗನ ಹತ್ರ ಓದೋ ವಿಷಯಕ್ಕೆ ಹೋಗಿದ್ಯೋ ಅಥವಾ ಬೇರೆ ವಿಷಯಕ್ಕೆ ಹೋಗಿದ್ಯೋ ಅಂತ ನೀನ್ ಕೇಳಲ್ಲ. ಆದ್ರೆ ನಿನ್ ಮನ್ಸಲ್ಲಿ ಬೇರೆ ತರದ ಆಲೋಚನೆ ಇದ್ರೆ ದಯವಿಟ್ಟು ಮನಸ್ಸಿನಿಂದ ಅದನ್ನ ಕಿತ್ತು ಹಾಕು. ಅಮ್ಮು ಮದ್ವೆಯಿಂದ ಈ ಮನೇಲಿ ಏನೇನಾಯ್ತು ಅಂತ ನೀನು ನೋಡಿದ್ಯಾ. ಈಗ ನಿನ್ನಿಂದ ತಪ್ಪ ಆಗ್ಬಾರ್ದು ಅಂತ ಹೇಳ್ತಾ ಇದೀನಿ ಪುಟ್ಟ. ದೊಡಮ್ಮ, ನೀವ್ಯಾಕೆ ಇದನ್ನೆಲ್ಲ ಬಂದು ನನಗೆ ಹೇಳ್ತಿದ್ದೀರಾ? ಈಗ ನಂತದ್ ಏನ್ ಮಾಡ್ದೆ? ನೀನ್ ಏನೋ ಮಾಡಿದ್ಯಾ ಅಂತ ಅಲ್ಲ ಮಗಳೇ. ಮತ್ತೆ ನೀವ್ಯಾಕೆ ನನಗ್ ಬುದ್ಧಿ ಹೇಳ್ತಾ ಇದ್ದೀರಾ? ನಮ್ಮಮ್ಮನೇ ನನ್ಗೇನು ಹೇಳ್ತಲ್ಲ, ಮತ್ತೆ ನಿಮ್ದೇನು? ನೋಡಿ, ನಮ್ಮಣ್ಣ ಏನೋ ಟೆನ್ಷನ್ ಇದ್ದ ಅನ್ಸುತ್ತೆ. ಅದಕ್ಕೆ ಏನೇನೋ ನೋಡಿ ಇನ್ನೇನೋ ಅರ್ಥ ಮಾಡ್ಕೊಂಡು ಮನೇಲಿ ಬಂದ್ಬಿಟ್ಟು ಅಷ್ಟು ದೊಡ್ಡ ಸೀನ ಕ್ರಿಯೇಟ್ ಮಾಡ್ದ. ಇವಾಗ ನೀವ್ ಅದ್ರ ಬಗ್ಗೆ ನನಗೆ ಕ್ಲಾಸ್ ತಗೊಳ್ಳಬೇಡಿ ಪ್ಲೀಸ್. ಇದು ನೀನ್ ಮಾತಾಡ್ತಾ ಇರೋದಲ್ಲ, ನಿನ್ ವಯಸ್ಸು ಮಾತಾಡ್ತಾ ಇರೋದು. ನನ್ಗೆ ಅಮ್ಮು ಬೇರೆ ಅಲ್ಲ, ನೀನ್ ಅಲ್ಲ. ನೋಡು, ಅಮ್ಮು ಮಾಡಿದ ಒಂದೇ ಒಂದ್ ತಪ್ಪಿಂದ ಈ ಮನೆಯವರು ಅವನ ಜನ್ಮದಲ್ಲಿ ಮನೆ ಹತ್ರ ಸೇರ್ಸ್ಕೊಳ್ಳಲ್ಲ. ನಿನಗೂ ಹಾಗೆ ಆಗ್ಬೇಕಾ? ಅಲ್ಲ, ನಮ್ಮ ಮಕ್ಕಳೆಲ್ಲ ನಮ್ಮಿಂದ ದೂರ ಆದ್ರೆ ನಾವ್ ಹೇಗಿರ್ಬೇಕು ಹೇಳು? ಈಗ ನಾನ್ ಅನ್ಭವಿಸ್ತಿರೋ ನೋವು ನಿಮ್ಮಮ್ಮ ಅನ್ಭವಿಸ್ಬಾರ್ದು ಅಂತ ಹೇಳ್ತಾ ಇದ್ದೀನಿ ಪುಟ್ಟ, ಅಷ್ಟೇ. ದೊಡಮ್ಮ ಪ್ಲೀಸ್, ನಾನ್ ಮಾಡ್ದೇ ಇರೋ ತಪ್ಪನ ನೀನ್ ಮಾಡ್ಬೇಡ ಅಂತ ಪದೇ ಪದೇ ಹೇಳಿದ್ರೆ ಅದ್ ಎಷ್ಟು ಇರಿಟೇಟ್ ಆಗುತ್ತೆ ಗೊತ್ತಾ ನನ್ಗೆ?
ನನ್ ಬಾಯರೆ ನನ್ನ ಅಮೂಲ್ಯ ಹಿಡ್ದಿದ್ದ ದಾರಿ ಹಿಡಿಯಲ್ಲ ಅಂತ ಹೇಳ್ಬೇಕಲ್ವಾ? ಓಕೆ ಲಿಸನ್, ನೋಡಿ ನಂಗೆ ಅಮೂಲ್ಯ ತರ ಓಡೋಗ್ ಮದ್ವೆ ಆಗೋ ಯಾವ ಇಂಟೆನ್ಷನ್ ಕೂಡ ಇಲ್ಲ. ಇನ್ ಕೇಸ್ ನಾನು ಯಾರನ್ನಾರು ಲವ್ ಮಾಡಿದ್ರು ಕೂಡ ಮನೆಗ್ ಬಂದು ಧೈರ್ಯವಾಗಿ ನಾನು ಇವ್ರನ್ನ ಮದ್ವೆ ಆಗ್ತೀನಿ ಅಂತ ಹೇಳ್ತೀನಿ ಹೊರತು ಅದನ್ ಬಿಟ್ಟು ಅಮೂಲ್ಯ ತರ ಹೆದ್ರು ಪುಕ್ಲಿಯಾಗ ಓಡೋಗೋದಿಲ್ಲ. ನೋಡಿ, ಈಗ ನಾನು ನಿನಗೆ ಹೇಳಕ್ ಬರ್ತಿರೋದು ಅದೇ. ಈ ಮನೇಲಿ ಪ್ರೀತಿಸಿ ಮದ್ವೆ ಆಗೋ ವಿಷಯಕ್ಕೆ ನಿಷೇಧ ಇದೆ. ದಯವಿಟ್ಟು ಲವ್ ಗಿವು ಅಂತೆಲ್ಲ ದುಡ್ಕಕ್ ಹೋಗ್ಬೇಡ. ಬೆಳೆತಿರೋ ಹುಡುಗಿ ನೀನು, ಅರ್ಥ ಮಾಡ್ಕೊಳ್ತೀಯ ಅಂತ ಅನ್ಕೊಂಡಿದೀನಿ. ಸರಿ ಪುಟ್ಟ, ನೀನೀಗ ರೆಸ್ಟ್ ಮಾಡು. ಮಾಧವ್, ಒಂದ್ ನಿಮಿಷ. ಅಪ್ಪ ಪ್ಲೀಸ್ ಅಪ್ಪ, ನನಗೆ ಸ್ವಲ್ಪ ಮಾತಾಡೋದಕ್ಕೆ ಅವಕಾಶ ಕೊಡಿ. ಸರ್, ಆಗ್ಲೇ ಒಂದ್ ಮಾತು ಹೇಳಿದ್ರಲ್ಲ, ನಂದಕುಮಾರ್ ಮಗ ಅಂದ್ರೆ ಕಣ್ ಮುಚ್ಕೊಂಡು ಸಂಬಂಧ ಒಪ್ಕೋಬಹುದು, ಯಾಕೆಂದ್ರೆ ಅವರು ಸಂಪತ್ತಿಗಿಂತ ಹೆಚ್ಚಾಗಿ ಸಂಬಂಧಕ್ಕೆ ಬೆಲೆ ಕೊಡ್ತಾರೆ ಅಂತ. ಅಲ್ಲ, ನಿಮ್ಗೆ ಸಂಬಂಧಗಳ ಬೆಲೆ ಏನು ಅಂತ ಗೊತ್ತಿದ್ಯಾ ಸರ್? ಅದು ಗೊತ್ತಿದ್ದಿದ್ರೆ ನೀವ್ ಈ ರೀತಿ ತಂದೆ ಮಗನ ದೂರ ಮಾಡುವಂತ ಒಂದು ಆಲೋಚನೆನೇ ಮಾಡ್ತಿರ್ಲಿಲ್ಲ ಸರ್. ಏನಪ್ಪ ನೀನು? ನಾನೇನೋ ನನ್ನ ಮಗಳು ಮದುವೆ ಆಗೋನು ಚೆನ್ನಾಗಿರ್ಲಿ ಅಂತ ಅನ್ಕೊಂಡ್ರೆ ನಂದೇ ತಪ್ಪು ಅಂತ ಇದೆಯಲ್ಲ? ಸರ್, ನಿಮ್ ಕಂಡೀಷನ್ ನ ಒಪ್ಕೊಂಡು ಮದ್ವೆ ಆಗುವಂತ ಹುಡುಗನ್ನ ಹುಡುಕಿ ನೀವು ನಿಮ್ ಮಗಳಿಗೆ ಮದ್ವೆ ಮಾಡಿಸಿ ಸರ್. ನನಗ್ ಮಾತ್ರ ಈ ಮದ್ವೆ ಒಪ್ಕೆ ಇಲ್ಲ ಸರ್. ಈ ಜನ್ಮ ಅಲ್ಲ ಸರ್, ಇನ್ನು 1000 ಜನ್ಮ ಎತ್ತಿದ್ರು ನಾನು ನಂದಕುಮಾರ್ ಮಗ ಆಗಿ ಹುಟ್ಟಬೇಕು. ಸಾಯೋವರೆಗೂ ಅಪ್ಪ ಅಮ್ಮನ ನೆರಳಲ್ಲೇ ಬದುಕು ಅಂತ ಬಯಸೋನ್ ಸರ್ ನಾನು. ಯಾವುದೇ ಕಾರಣಕ್ಕೂ ಅದ್ ಏನೇ ಆದ್ರೂ ಅಪ್ಪ ಅಮ್ಮನ್ನ ನಾನು ಬಿಟ್ಕೊಡಲ್ಲ, ಬಿಟ್ಟು ಬದುಕಲ್ಲ. ಒಂದು ವಿಷಯ ಹೇಳ್ತೀನಿ, ಕರೆಕ್ಟ್ ಆಗಿ ಅರ್ಥ ಮಾಡಿ ಸರ್. ಈ ಮಾಧವ ಅಂದ್ರೆ ಸನ್ ಆಫ್ ನಂದಕುಮಾರ್ ರೇ. ಸುಮ್ನೆ ಒಂದ್ ನಿಮಿಷ. ಶಿಶಲ್ ಅವ್ರೆ, ನೀವು ಬೇಜಾರ್ ಮಾಡ್ಕೊಬಿಡಿ. ಅವನ ಏನೋ ಸುಮ್ನೆ ಇರೋ. ಅವ್ನು ಹೀಗಂದ ಅಂತ ಬೇಜಾರ್ ಮಾಡ್ಕೊಬಿಡಿ. ಅವನ್ಗೆ ಅಪ್ಪ ಅಂದ್ರೆ ತುಂಬಾ ಪ್ರೀತಿ. ನಮ್ಮ ಮನೆಗೆ ಬೆಳಗ್ತಾರಂತ ಹುಡುಗಿ ಬೇಕು ಬಂದ್ವಿ, ಆದ್ರೆ ನಮ್ ನಡುವೆ ಬಿರುಕ್ತಾರಂತ ಹುಡುಗಿ ನಮಗ್ ಬೇಡಪ್ಪ. ಬನ್ನಿ ಹೋಗೋಣ.